ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ಒಂದು ಪುಟ್ಟ ಗ್ರಾಮ. ಎಲ್ಲ ಸಮುದಾಯದವರು ಜಾತಿ ಭೇದ ಮರೆತು ಅಣ್ಣ ತಮ್ಮಂದಿರಂತೆ ಕೂಡಿ ಬಾಳ್ತಿದ್ರು. ಆದರೆ ಈ ಗ್ರಾಮದಲ್ಲಿರುವ 56 ಎಕರೆ ಸರ್ಕಾರಿ ಜಮೀನು ಗ್ರಾಮದಲ್ಲಿ ದಲಿತರು ಸವರ್ಣೀಯರು ಎಂಬ ಒಡಕು ಮೂಡಿಸಿ ಇಡೀ ಗ್ರಾಮವನ್ನೇ ಸುಡ್ತಾ ಇದೆ. ಇಷ್ಟಕ್ಕೂ ಆ ಗ್ರಾಮ ಯಾವುದು, ಅಲ್ಲಿ ನಡೆದಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲ ತನಕ ಹೋರಾಟ ಸರ್ಕಾರಿ ಜಮೀನಿನಲ್ಲಿ ಬಲಾಢ್ಯರ ಅಟ್ಟಹಾಸ. ಚೇಮೋಲ್ ನಿರ್ದೇಶಕನ ದರ್ಪಕ್ಕೆ ಮಣಿದ್ರ ಅಧಿಕಾರಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ತಾರತಮ್ಯದ ಕಿಡಿ ಹೊತ್ಕೊಂಡಿದೆ. ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 85ರಲ್ಲಿದ್ದ ಸುಮಾರು 56 ಎಕರೆ ಜಮೀನಿನ ಪೈಕಿ 10 ಎಕರೆ ಜಮೀನು ನಮ್ದೇ ಅಂತ ಚೇಮೋಲ್ ನಿರ್ದೇಶಕ ಆವುಲಪ್ಪ ಅನ್ನೋರು ದಲಿತರಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಅದೇ ಸರ್ಕಾರಿ ಜಮೀನಿನಲ್ಲಿ ನಿಯಮ ಗಾಳಿಗೆ ತೂರಿ ತನ್ನ ಭಾವ ಮೈದುನನಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಬಲಾಢ್ಯರು ರಾಜಾರೋಷವಾಗಿ ಮನೆ ಕಟ್ಕೊಳ್ತಾ ಇದ್ರೂ ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದ ಸರ್ಕಾರಿ ಅಧಿಕಾರಿಗಳು ಈಗ ದಲಿತರ ಸರದಿ ಬಂದಾಗ ಮಾತ್ರ ಅಸಲಿ ಆಟ ಶುರು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಹಂಬಾಸ್ದುರ್ಗ ಹೋಬಳಿ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 85ರಲ್ಲಿ 50 ಎಕರೆ 19 ಗುಂಟೆ ಸರ್ಕಾರಿ ಬಂಜರು ಭೂಮಿ ಇದೆ. ಇದರಲ್ಲಿ ಸಾರ್ವಜನಿಕರೆಲ್ಲ ಮನೆಗಳು ಮತ್ತು ಸಾಗುವಳಿಯನ್ನು ಈ ಜಮೀನಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ದಲಿತರಿಗೆ ಇಲ್ಲಿ ಮನೆಗಳಿಲ್ಲದ ಕಾರಣ, ನಿವೇಶನ ಇಲ್ಲದ ಕಾರಣ ನಾರಾಯಣಸ್ವಾಮಿ, ಆಂಜನಪ್ಪ, ದ್ವಾರಕೀಶು ಇನ್ನೂ ಇತರರು ಇಲ್ಲಿ ಮನೆಗಳು ಕಟ್ಕೊಳ್ಳಿಕ್ಕೆ ಪಾಯಗಳು ಹಾಕ್ಕೊಂಡು ಮನೆ ಕಟ್ತಾ ಇದ್ದಾರೆ. ಆದರೆ ಇಲ್ಲಿನ ಊರಿನ ಮುಖಂಡರಾದಂಥ ಆವಲಪ್ಪನವರು ತಹಸೀಲ್ದಾರ್ಗೆ ದೂರು ನೀಡವ್ರೆ, ಈ ಸರ್ಕಾರಿ ಬಂಜರು ಭೂಮಿಯಲ್ಲಿ ಮನೆ ಕಟ್ಕೊಳ್ತಾ ಇದ್ದಾರೆ ಅಂತ. ಆದರೆ ಸರ್ಕಾರ ಕಾರ್ಯಕ್ರಮದಲ್ಲಿ 94C CLನಲ್ಲಿ ಏನಾದರೂ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದರೆ ಸಕ್ರಮ ಮಾಡ್ಕೋಬೇಕು, ಸೂರಿಲ್ಲದವ್ರಿಗೆ ಸೂರು ಕೊಡಬೇಕಂತ ಕಾರ್ಯಕ್ರಮ ಇದ್ದರೂ ಸಹ ಬಡವರು ದೀನದಲಿತರು ಇಲ್ಲಿ ಮನೇಲಿ ಕಟ್ಕೊಳ್ತಾ ಇದ್ದಾರೆ. ವಿನಾಕಾರಣ ಸರ್ಕಾರಿ ಅಧಿಕಾರಿಗಳು ದೂರು ಕೊಡ್ತಕ್ಕಂಥದ್ದು. ಏನೋ ಸವರ್ಣೀಯರು ಮನೆ ಕಟ್ಕೊಳ್ಳುವಾಗ ಸುಮ್ಮನಿದ್ದ ಅಧಿಕಾರಿಗಳು ದಲಿತರು ಮನೆ ನಿರ್ಮಾಣ ಮಾಡಿಕೊಳ್ಳಲು ಮುಂದಾದಾಗ ತಡೆಯೋದಕ್ಕೆ ಹೋದ ಅಧಿಕಾರಿಗಳಿಗೆ ದಲಿತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸವರ್ಣೀಯರಿಗೊಂದು ನ್ಯಾಯ, ದಲಿತರಿಗೊಂದು ಕಾನೂನ ಅಂತ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತಿರುಗಿ ಬಿದ್ದಿದ್ದಾರೆ. ಸರ್ಕಾರಿ ಜಮೀನು ಕೇವಲ ಸವರ್ಣೀಯರಿಗೆ ಮಾತ್ರ ಸೇರಿಲ್ಲ, ನಮಗೂ ಅದರಲ್ಲಿ ಹಕ್ಕಿದೆ ಅಂತ ದಲಿತರು ವಾದಿಸ್ತಾ ಇದ್ದಾರೆ. ಜಾತಿ ತಾರತಮ್ಯ ಮಾಡಿರುವ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಅಲ್ಲಿ ತೋಟ ಮಾಡ್ಕೊಂಡು ಅಡಿಕೆ ಗಿಡಗಳು ಮತ್ತು ಅವರ ಅನುಕೂಲಕ್ಕೋಸ್ಕರ ಅವ್ರು ಏನು ಬೇಕೋ ಮಾಡ್ಕೊತಾ ಇದ್ದಾರೆ. ಇದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಊರಲ್ಲಿ ಮುಖಂಡರಾಗಿ ಈ ಥರ ಮಾಡ್ತಾ ಇರೋದು ಚುನಾವಣೆ ಸಮಯದಲ್ಲಿ ನಾವು ಬೇಕು, ಬೇರೆ ಸಮಯದಲ್ಲಿ ನಾವು ಅವಶ್ಯಕತೆ ಇಲ್ವಾ? ಅದಕ್ಕೆ ನಾವು ಇದನ್ನು ತುಂಬ ಖಂಡಿಸ್ತಾ ಇದ್ದೀವಿ. ಯಾವುದೇ ರೀತಿಯೋ ಯಾವುದೇ ಕಾರಣಕ್ಕೂ ನಾವಿಲ್ಲಿ ಮನೆ ಕಟ್ಟೋದು ನಿಲ್ಲಿಸೋದಿಲ್ಲ. ಅವ್ರ ಕೈಯಲ್ಲಿ ಏನಾಗುತ್ತೋ ಅವ್ರ ದಾಖಲೆ ಏನಿದೆ ತಗೊಂಬರಲಿ, ಅಧಿಕಾರಿಗಳು ತಗೊಂಬರಲಿ, ನಾವು ಹೋರಾಟ ಮಾಡ್ತೀವಿ, ನಾವು ಮನೆ ಕಟ್ತೀವಿ ಅಂತ ಹೇಳ್ಬಿಟ್ಟು ಈ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಕ್ಕಂಥ ವ್ಯಕ್ತಿಗೆ ಕಾನೂನು ರೀತಿ ಕ್ರಮ ತಗೊಬೇಕು ಅಂತೇಳಿ ನಾವು ಹೇಳಿ ಈ 4 ಮಾತುಗಳು ಮಾತಾಡೋಕೆ ಅವಕಾಶ. ಒಟ್ಟಾರೆ ಪೊಲೀಸರ ಎದುರೇ ದಲಿತರು ಮತ್ತು ಅಧಿಕಾರಿಗಳ ನಡುವೆ ತೀವ್ರ ವಾಗ್ವಾದ ಹೆಚ್ಚಾಗ್ತಾ ಇದ್ದಂತೆ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಧಾವಿಸಿ ಎರಡೂ ಕಡೆಯವರನ್ನ ಮನವೊಲಿಸಿದ್ದಾರೆ. ಮುಂದೆ ಈ ಪ್ರಕರಣ ಯಾವ ತಿರುವು ಪಡೆಯುತ್ತದೋ ಕಾದು ನೋಡಬೇಕಿದೆ. ಸತೀಶ್ ಎಸ್, ಜೀ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.